ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸಡಿಗೆ ಕಟ್ಟೆಗೆ ಸ್ವಾಗತ. ಸೊ ಎಂದಿನಂಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಯಾವುದಂತಂದರೆ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡ್ತಾ ಇದ್ದೆ, ಅದನ್ನು ನಿಮಗೂ ಕೂಡ ತೋರಿಸ್ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಅದನ್ನು ಮಾಡ್ತಾ ಇದ್ದೀನಿ. ತುಂಬ ಹೆಲ್ದಿ ಇರೋದು ಅಗಸೆ ಬೀಜ ಕೇಳಿರ್ಬೋದಲ್ಲ, ಫ್ಲ್ಯಾಕ್ಸ್ ಸೀಡ್ಸ್. ಆ ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಸೊ ನಮ್ಮ ಡೈಜೆಷನ್ನಿಂದಾಗಲಿ ಅದು ಸ್ಟೆಬಿಲೈಸ್ ಮಾಡುತ್ತೆ, ನಮ್ಮ ಹೇರ್, ನಮ್ಮ ಸ್ಕಿನ್ ಪ್ರತಿಯೊಂದಕ್ಕೂ ತುಂಬ ಹೆಲ್ಪ್ ಆಗುವಂಥದ್ದು. ಸೊ ನಾವು ಡೈಲಿ ಒಂದು ಸ್ಪೂನನ್ನು ನಾವು ತಗೊಳ್ತಾ ಬಂದರೆ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಈ ಅಗಸೆ ಚಟ್ನಿ ಪುಡಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ಇಲ್ಲಿ ನಾನು 1 ಕಪ್ಪು ಅಗಸೆ ಬೀಜ ತೊಗೊಂಡಿದ್ದೀನಿ, ಅಂದರೆ ಫ್ಲಾಕ್ಸ್ ಸೀಡ್ಸು. ಸೊ 1 ಕಪ್ಪು ಕರ್ಬೇವಿನ ಸೊಪ್ಪು, ಇಲ್ಲಿ 3/4 ಕಪ್ಪು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ದೆನ್ ಇಲ್ಲಿ 1 ಕಪ್ಪು ಕೆಂಪು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ದೆನ್ ಇಲ್ಲಿ ಕಾಲು ಕಪ್ಪು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ದೆನ್ ಇದು ಒಂದು ಹಾಫ್ ಸ್ಪೂನು ಜಸ್ಟ್ ಫಾರ್ ಟೇಸ್ಟಿಗೆ, ಹಾಫ್ ಸ್ಪೂನು ಕಡಲೆಬೇಳೆ, ಒಂಚೂರು ಉದ್ದಿನಬೇಳೆ. ನಾನು ಬೆಲ್ಲ ಟೇಸ್ಟಿಗೆ ನಾವು ಚಟ್ನಿ ಪುಡಿಗೆ ಹಾಕ್ತೀವಲ್ಲ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ದೆನ್ ಉಪ್ಪು, ನಾನು 1 ಕಪ್ಪು ಕಡಲೆ ಬೀಜ, ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಹುಣಸೆಹಣ್ಣು. ಸೊ ಇದಿಷ್ಟು ನಮಗೆ ಬೇಕಾಗಿರೋವಂಥ ಪದಾರ್ಥಗಳು. ಈಗ ಇದನ್ನು ಒಂದೊಂದೇ ಹುರಿತಾ ಹೋಗೋಣ. ಹುರಿದು ನಾವು ಪೌಡ್ರ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಅದು ಚೆನ್ನಾಗಿ ಕಾದಿದೆ. ಈಗ ನಾನು ಅಗಸೆ ಬೀಜನ ಹಾಕ್ಕೋತಾ ಇದ್ದೀನಿ 1 ಕಪ್ಪು. ಸೊ ಅಗಸೆ ಬೀಜ ನಾವು ಯಾಕೆ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇವತ್ತು ಆ್ಯಕ್ಚುಲಿ ಮಾಡೋಕ್ಕೆ ಹೊರಟಿದ್ದೆ. ಅದನ್ನು ಹಾಗೆ ನಾನು ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡು ನಾನು ಮಾಡೋದನ್ನು ನಿಮಗೂ ತೋರಿಸ್ತಾ ಇದ್ದೀನಿ. ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್, ತುಂಬ ಹೆಲ್ದಿ ಇದು. ಆ್ಯಕ್ಚುಲಿ ಫ್ಯಾಟ್ ಕೂಡ ಕರಗಿಸ್ತಾ ಹೋಗುತ್ತೆ. ದೆನ್ ಹಾರ್ಟ್ಗೂ ಒಳ್ಳೆಯದು. ಹಾಗಾಗಿ ನಾವು ಡೈಲಿ 1 ಸ್ಪೂನು ತಿಂತಾ ಹೋದರೆ ನಮ್ಮ ಊಟದ ಜೊತೆಗೆ 1 ಸ್ಪೂನು, ಆ 1 ಸ್ಪೂನು ನಮಗೆ ತುಂಬ ಹೆಲ್ದಿ ಅದು. ಹಾಗಾಗಿ 1 ಸ್ಪೂನ್ ನಾವು ತೊಗೊಳ್ತಾ ಹೋಗಬೇಕಾಗತ್ತೆ. ಈ ಚಟ್ನಿ ಪುಡಿ ನಾವು ಹೀಗೆ ಮಾಡಿಕೊಂಡ್ರೆ ಇದ್ರ ಜೊತೆಗೆ ನಾನು ಇದ್ರ ನುಗ್ಗೆ ಸೊಪ್ಪು ಕೂಡ 1 ಸ್ಪೂನನ್ನು ನೀವು ಆ್ಯಡ್ ಮಾಡಿ ಇಟ್ಕೊಂಡ್ಬಿಟ್ರೆ, ಸೊ ನಮಗೆ ಐರನ್ನು, ಇದರಲ್ಲಿರುವಂಥ ವಿಟಮಿನ್ಸ್ಗಳು ನಮಗೆ ಚೆನ್ನಾಗಿ ನಮ್ಮ ಬಾಡಿಗೆ ಹೋಗುತ್ತೆ ಡೈಲಿ. ಯಾಕೆಂದರೆ ನಾವು ಕಾರ್ಬೋಸ್ ನಾವು ಜಾಸ್ತಿ ತೊಗೊಳೋದ್ರಿಂದ. ಹಾಗಾಗಿ ನಾವು ಯಾಕಂದರೆ ಸೌತ್ ಕಡೆ ನಾವು ಅನ್ನ ಅಂತೂ ಯೂಸ್ ಮಾಡೇ ಮಾಡ್ತೀವಿ 1 ಹೊತ್ತು. ಅದ್ರ ಜೊತೆಗೆ ನಮಗೆ ಪ್ರೋಟೀನ್ಸು ತುಂಬ ಚೆನ್ನಾಗಿ ಹೋಗಬೇಕು. ಹಾಗಾಗಿ ಇದನ್ನು ನಾನು ಮಾಡೋಕ್ಕೆ ಶುರು ಮಾಡಿದೆ ಇವತ್ತು. ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ ಹೀಗೆ ನಾನು ಹೇಳ್ತಾ ಹೋಗ್ತೀನಿ. ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಅದು ಪಟ ಅನ್ನೋಷ್ಟೊತ್ತಿಗೆ ನಾವು ತೆಗೆದು ತಟ್ಟೆಗೆ ಹಾಕ್ಕೊಳ್ಳೋಣ. ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜನೂ ಹೀಗೇ ಕೆಂಪು ಹುರಿದ್ಬಿಟ್ಟು ಅದನ್ನು ಕೂಡ ತಟ್ಟೆಗೆ ಹಾಕ್ಕೊಳ್ಳೋಣ. ಸೊ ಈಗ ಎಳ್ಳು ಹಾಕಿದ್ದೀನಿ. ಎಳ್ಳು ನೋಡಿ ಆರ್ತಾ ಇದೆ. ಸೊ ಎಳ್ಳು ಕೂಡ ಗುಡ್ ಇನ್ ವಿಟಮಿನ್, ಅದನ್ನು ಕೂಡ ಐರನ್ ಕಂಟೆಂಟ್ ಇರುತ್ತೆ. ಹಾಗಾಗಿ ನಾನು ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ ಹಾಕಿನೇ ಮಾಡ್ತಾ ಇರೋದು ಈ ಚಟ್ನಿ ಪುಡಿನ. ಹಾಗೆ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಬೋದು, ವಾಲ್ನಟ್, ಪಂಪ್ಕಿನ್ ಸೀಡ್ಸ್ಗಳನ್ನೆಲ್ಲ ಹಾಕಿ ಮಾಡ್ಬೋದು ಇದರ ಜೊತೆಗೆ. ಸೊ ನಾನು ಇದನ್ನು ನಿಮಗೆ ತೋರಿಸ್ಲಿಕ್ಕೆ ನಾನು ಇಷ್ಟು ಕಮ್ಮಿ ಇಂಗ್ರೀಡಿಯೆಂಟಲ್ಲೇ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಫಾರ್ ಟೇಸ್ಟಿಗೆ. ನಿಮಗೆ ಫ್ಲ್ಯಾಕ್ಸ್ ಸೀಡ್ಸು ಸ್ವಲ್ಪ ಒಂಥರ ಡಲ್ ಅನಿಸುತ್ತೆ ತಿನ್ನೋದಕ್ಕೆ, ನಮಗೊಂಥರ ಅನಿಸುತ್ತೆ. ಅದ್ರ ಜೊತೆಗೆ ಇದು ಇದ್ದರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಆ ಟೇಸ್ಟ್ಗೋಸ್ಕರ ನಾವು ಇದನ್ನೆಲ್ಲ ಕಡಲೆ ಬೀಜ, ಸ್ವಲ್ಪ ಕಡಲೆಬೇಳೆ ಹಾಕಿದ್ರೆ, ನಾನು ಜಾಸ್ತಿ ಕಡಲೆಬೇಳೆ ಹಾಕಿಲ್ಲ. ಆಲ್ರೆಡಿ ನಾನು ನಿಮ್ಗೆ ಸತಿ ಚಟ್ನಿ ಪುಡಿಯಲ್ಲಿ ತೋರಿಸಿದ್ದೀನಿ ಕಡಲೆಬೇಳೆ ಮೇನ್ ಇಂಗ್ರೀಡಿಯೆಂಟ್ ಆಗಿ. ಸೊ ಈಗ ನಾನು ಸ್ವಲ್ಪ ಒಂದು ಹಾಫ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಕೆಂಪಗಾದ ತಕ್ಷಣ ಇದನ್ನು ನಾವು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಈಗ ನಾನು ಕೊಬ್ಬರಿ ಕೂಡ ಹಾಗೆ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈಗ ನಾನು ಆ ಬೆಳ್ಳುಳ್ಳಿ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಬಿಡೋಣ. ಸ್ವಲ್ಪ ಎಲ್ಲದೂ ಗರಿ ಆಗುತ್ತೆ ಈಗ ಅದು. ಈ ಎರಡನ್ನ ನಾವು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಹಾಗೆ 2 ಡ್ರೈ ಹುರ್ಕೊಳ್ಳೋದು ಅಷ್ಟೇ. ಇದು ಸ್ವಲ್ಪ ಗರಿ ಆದರೆ ಹಸಿ ಇದೆಲ್ಲ ಒಂಥರ ಮೆತ್ತಗೆ ಅದು ಹೋಗಿ ಡ್ರೈ ಆಗಬೇಕು. ಡ್ರೈ ಆದ ತಕ್ಷಣವೇ ನಾವು ಅದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಾನು, ಒಣಮೆಣಸಿನ್ಕಾಯಿ. ಸೊ ಅದನ್ನು ಕೂಡ ಸ್ವಲ್ಪ ಡ್ರೈ ಮಾಡಿಕೊಂಡು, ಚೆನ್ನಾಗಿ ಒಣಗಿದೆ ಈಗ ಇದು. ಹಾಗಾಗಿ ನಾನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಾನು ಅದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತೀನಿ. ಇದನ್ನು ಡೈರೆಕ್ಟಾಗಿ ನಾನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ದೆನ್ ಇದಕ್ಕೆ ಬೆಲ್ಲ ಏನು ಇಟ್ಕೊಂಡಿದ್ವಿ ಅದನ್ನು ಕೂಡ ನಾನು ಅದಕ್ಕೆ ಹಾಕೋತಾ ಇದ್ದೀನಿ.
ಸೊ ಈಗ ನಾವು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದೇ ಸ್ಪೂನ್, ಒಂದು ಸಣ್ಣ ಸ್ಪೂನ್ ಹಾಕಿಬಿಟ್ಟು ಎಣ್ಣೆನ ಈಗ ನಾನು ಹಿಂಗೆ ಹಾಕಿ ಅದಕ್ಕೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಸೊ ಹಿಂಗೆ ಹಾಕ್ಕೊಳ್ಳೋಣ. ಇದಕ್ಕೆ ಹಿಂಗೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ. ಅದಕ್ಕೇ ನಾವು ಇದನ್ನೆಲ್ಲ ಬಿಡಿಸಿ ಹಾಕ್ಕೊಂಡ್ಬಿಡೋಣ. ದೆನ್ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನು ಆಫ್ ಮಾಡಿಕೊಂಡ್ರೆ ಸೊ ಇದರೊಳಗೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಇದನ್ನು ನಾವು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ನೋಡಿದ್ರಲ್ಲ ಹೇಗೆ ಚಟ್ನಿ ಪುಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇದಕ್ಕೆ ಫ್ಲಾಕ್ಸ್ ಸೀಡ್ಸ್ ಚಟ್ನಿ ಪುಡಿ ಸ್ವಲ್ಪ ಕಷ್ಟ ಆಗುತ್ತೆ ತಿನ್ನೋಕ್ಕೆ ಕೆಲವರು ತಿಂದೆ ನಾವು ಅಭ್ಯಾಸ ಇರೋರಿಗೆ ಈಸಿಯಾಗಿ ತಿನ್ಬೋದು. ಸೊ ಹಾಗಾಗಿ ನಾನು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕೂಡ ನಾನು ಹಾಕ್ಕೊಂಡಿದ್ದೀನಿ, ಹಾಗೆ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದರಲ್ಲೂ ಕೂಡ ನಮಗೆ ಐರನ್ ಸಿಗೋವಂಥದ್ದು. ಯಾಕಂದರೆ ನಮಗೆ ಲೇಡೀಸಿಗೆ ಐರನ್ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಾನು ಅದಕ್ಕೆ ಏನೇನು ಬೇಕೋ ಆ ಇಂಗ್ರೀಡಿಯೆಂಟ್ ಎಲ್ಲ ಇದರಲ್ಲಿ ನಾನು ಸೇರಿಸಿದ್ದೀನಿ. ಈವನ್ ಎಳ್ಳು ಕೂಡ ನಾನು ಸೇರಿಸಿದ್ದೀನಿ. ಇದೆಲ್ಲ ಐರನ್ ಇರುವಂಥ ಕಂಟೆಂಟು. ಇದು ಕೂಡ ನಮಗೆ ಹೆಲ್ಪ್ ಆಗುವಂಥದ್ದು ಹೇರಿಗೆ, ಸ್ಕಿನ್ನಿಗೆ ಕೂಡ. ಹಾಗಾಗಿ ಇದನ್ನು ನೀವು ಕೂಡ ಮಾಡ್ಕೊಳ್ಳಿ. ಒಂದೊಂದು ಸ್ಪೂನು ಡೈಲಿ ಸೇವಿಸ್ತಾ ಬನ್ನಿ, ತುಂಬ ಹೆಲ್ದಿಯಾಗಿರುತ್ತೆ. ಸೊ ಹೀಗೆ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.